ಹಾಯ್ ಹಲೋ ನಮಸ್ಕಾರ. ನನ್ನ ಹೆಸರು ಶ್ರೀದೇವಿ ಅಂತ. ನಾನಿವತ್ತು ನಿಮಗೆ ಹೋಮ್ ಮೇಡ್ ಸಿರ್ಲಾಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ತುಂಬಾ ಹೆಲ್ದಿಯಾಗಿರೋದು, ಹಾಗೆ ಮಕ್ಕಳಿಗೆ ತುಂಬಾ ಒಳ್ಳೆಯದು. ನೋಡಿ, 1 ಗ್ಲಾಸು ಸೋನಾ ಮಸೂರಿ, 1 ಗ್ಲಾಸು ರೇಷನ್ ಅಕ್ಕಿ, 1 ಗ್ಲಾಸಷ್ಟು ತೊಗರಿಬೇಳೆ, ಹೆಸರು ಬೇಳೆ ಹಾಗೂ ಚನ್ನಂಗಿ ಬೇಳೆಯನ್ನು ತೊಗೊತಿದ್ದೀನಿ. ಎಲ್ಲವೂ ಒಂದೇ ಪ್ರಮಾಣದಲ್ಲಿ ತೊಗೊಳ್ತಿದ್ದೀನಿ ನೋಡಿ. ನಂತರ 6ರಿಂದ 8 ಬಾದಾಮ್ ತೊಗೊಳ್ತಾ ಇದ್ದೇನೆ ನೋಡಿ. ನಂತರ 4ರಿಂದ 5 ಕರಿಮೆಣಸು, ಇದರಿಂದ ಮಕ್ಕಳಿಗೆ ಕಫ ಆಗಲ್ಲ ನೋಡಿ. ಸಣ್ಣ ಗ್ಲಾಸಿನ ಪ್ರಮಾಣದಲ್ಲಿ ನಾನು ತೊಗೊಳ್ತಾ ಇರೋದು ನೋಡಿ. 3ರಿಂದ 4 ಬಾರಿ ಇದನ್ನು ಚೆನ್ನಾಗಿ ತೊಳೆಯಬೇಕು. ಇದನ್ನು ಮಕ್ಕಳಿಗೆ ಯೂಸ್ ಮಾಡೋದಲ್ವ, ಅದಕ್ಕೆ ಸ್ವಲ್ಪ ಚೆನ್ನಾಗಿ ತೊಳೆಯಬೇಕು. ನಂತರ ಎಲ್ಲ ನೀರು ಹೋಗುವವರೆಗೂ ಈ ಥರ ಒಂದು ಪಾತ್ರೆಯಲ್ಲಿ ಇದನ್ನು ತೆಗೆದಿಡಬೇಕಾಗುತ್ತದೆ. ಸ್ವಲ್ಪವೂ ನೀರು ಇರಬಾರ್ದು, ಎಲ್ಲವೂ ಹೋಗಬೇಕು. ನಂತರ ಒಂದು ತೆಳುವಾದ ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಇದನ್ನು ಹರಡಬೇಕು. ನಂತರ 4ರಿಂದ 5 ಗಂಟೆಯವರೆಗೂ ಇದನ್ನು ನೆರಳಿನಲ್ಲೇ ಒಣಗಿಸಬೇಕಾಗುತ್ತದೆ ನೋಡಿ. ಒಣಗಿದ ನಂತರ ಈ ಥರ ಆಗುತ್ತದೆ ನೋಡಿ. ನಂತರ ಇದನ್ನು ಒಂದು ಬಾಣಲೆಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಹುರಿಯಬೇಕು. ಇದು ಬ್ರೌನ್ ಕಲರಿಗೆ ಟರ್ನ್ ಆಗುವವರೆಗೂ ಇದನ್ನು ಚೆನ್ನಾಗಿ ಹುರಿಯಬೇಕು. ಏಕೆಂದರೆ ಇದು ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಸೂಕ್ಷ್ಮವಾಗಿ ಚೆನ್ನಾಗಿ ಹುರಿಯಬೇಕಾಗುತ್ತದೆ ನೋಡಿ. ಕಲರ್ ಚೇಂಜ್ ಆಗ್ತಾ ಇದೆ, ಗಮನಿಸಿ ನೋಡಿ. ಈ ಥರ ಕಲರ್ ಚೇಂಜ್ ಆದ ನಂತರ ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಮಿಕ್ಸಿ ಮಾಡಿಬಿಟ್ಟು ಈ ಥರ ರವೆ ಇರೋದನ್ನು ಮತ್ತು ನುಣುಪಾಗಿರೋದನ್ನು ಸಪ್ರೇಟ್ ಮಾಡಬೇಕು. ಈ ಥರ ಸಾಣಿಗೆಯಲ್ಲಿ ಹಾಕಿಬಿಟ್ಟು ಸಾಣಿಸಬೇಕು ನೋಡಿ. ಈ ಥರ ಆಗುತ್ತೆ. ಹಿಟ್ಟಿಟ್ಟಾಗಿರುತ್ತಲ್ಲ ನೋಡಿ, ಎಷ್ಟು ನುಣುಪಾಗಿದೆ ಅಲ್ವಾ. ಈ ಥರ ಹಿಟ್ಟಿಟ್ಟಾಗಿರುತ್ತಲ್ವ ನೋಡಿ, ಎಷ್ಟು ಸ್ಮೂತಾಗಿದೆ ನೋಡಿ. ಇದನ್ನು ಹೇಗೆ ತಯಾರು ಮಾಡೋದಂತ ಹೇಳ್ತೀನಿ ಕೇಳಿ. ಒಂದು ಬಾಣಲೆಯಲ್ಲಿ ನೀರನ್ನು ಹಾಕಿಬಿಟ್ಟು ನೋಡಿ, ನಾನು ಆರ್ಗ್ಯಾನಿಕ್ ಬೆಲ್ಲವನ್ನು ಯೂಸ್ ಮಾಡ್ತೀನಿ ನೋಡಿ. ಆರ್ಗ್ಯಾನಿಕ್ ಬೆಲ್ಲ ಇದು ಇಟ್ಟಿಟ್ಟು ಪೆಂಟಿಯಾಗಿ ಬರುತ್ತೆ. ಇದರಲ್ಲಿ ನಾನು ಎಷ್ಟು ಪ್ರಮಾಣದಲ್ಲಿ ಒನ್ ಟೈಮ್ ನಾನು ಯೂಸ್ ಮಾಡೋದು ಎಷ್ಟು ಪ್ರಮಾಣ, ಒನ್ ಟೈಮಲ್ಲಿ ಇಷ್ಟು ಹಾಕ್ತೀನಿ ನಾನು ನೋಡಿ. ನಂತರ ಇದನ್ನು ಒಂದು ಬಟ್ಟಲಲ್ಲಿ ನೀರು ಮತ್ತು ಆ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಕುದಿಯುತ್ತಿರುವ ನೀರಿನಲ್ಲಿ ಇದನ್ನು ಹಾಕಿ ಚೆನ್ನಾಗಿ ಕುದಿಸಿದ ನಂತರ ಈ ಥರ ಆಗಬೇಕು ನೋಡಿ. ಇದು ಮಕ್ಕಳಿಗೆ ತುಂಬಾ ಒಳ್ಳೆಯದು, ತುಂಬಾ ಹೆಲ್ತಿಯಾಗಿರೋದು. ಇದನ್ನು ಕೊಡಿ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನನ್ನ ಮಗಳಿಗೆ 6 ತಿಂಗಳಿಂದ ಇದನ್ನು ಕೊಡ್ತಾ ಇದ್ದೀನಿ, ಈಗ ಅವಳಿಗೆ 9 ತಿಂಗಳು ನೋಡಿ. ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.